ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 58ನೆಯ ತಿರುನಾಮ ಕೃಷ್ಣ. ಗೋಕುಲದಲ್ಲಿ ಚಂದ್ರಮತಿ ಎಂಬ ಗೋಪಿಕೆ ಇದ್ದಳು. ಅವಳು ಯಮುನಾ ನದಿಯಿಂದ ನೀರು ತರಲು ಹೋಗುವಾಗಲೆಲ್ಲ ಬಾಲಕೃಷ್ಣನು ದಾರಿಯಲ್ಲಿ ಅವಳನ್ನು ತಡೆದು ಕಣ್ಣ ಮುಚ್ಚಾಲೆ ಆಟಕ್ಕೆ ಕರೆಯುತ್ತಿದ್ದನು. ಚಂದ್ರಮತಿ ಆಟವಾಡಲು ಒಪ್ಪಿ ಅವಳು ಕಣ್ಣು ಮುಚ್ಚುವಷ್ಟರಲ್ಲಿ ಕೃಷ್ಣನು ಮಾಯವಾಗುತ್ತಿದ್ದನು. ಹಾಗೂ ಅವನನ್ನು ಹುಡುಕುವುದು ಅವಳಿಗೆ ಬಹಳ ಕಷ್ಟವಾಗುತ್ತಿತ್ತು. ಅವಳು ಆಟಕ್ಕೆ ಒಪ್ಪದಿದ್ದರೆ ಅವನು ಕಲ್ಲೆಸೆದು ಅವಳ ನೀರಿನ ಮಡಿಕೆಗಳನ್ನು ಒಡೆಯುತ್ತಿದ್ದನು. ಕೃಷ್ಣನ ಮೇಲೆ ಪ್ರೀತಿ ಇದ್ದರೂ ಅವನ ಈ ತುಂಟಾಟಗಳು ಚಂದ್ರಮತಿಯನ್ನು ಸದಾ ಆತಂಕದಲ್ಲಿಟ್ಟಿದ್ದವು. ಒಂದು ದಿನ ಚಂದ್ರಮತಿ ಒಂದು ಉಪಾಯ ಮಾಡಿದಳು. ಕೃಷ್ಣನು ಕಲ್ಲೆಸೆದರೂ ಒಡೆಯಬಾರದೆಂದು ಅವಳು ತನ್ನ 2 ಹಿತ್ತಾಳೆ ಕೊಡಗಳಿಗೆ ಮಣ್ಣಿನ ಮಡಿಕೆಯಂತೆ ಬಣ್ಣ ಹಚ್ಚಿದಳು. ಚಂದ್ರಮತಿ ಎಂದಿನಂತೆ ತನ್ನ 2 ಕೊಡಗಳನ್ನು ಹಿಡಿದು ಯಮುನಾ ನದಿಯ ಕಡೆಗೆ ಹೋಗುತ್ತಿದ್ದಾಗ ಕೃಷ್ಣನು ಅವಳನ್ನು ಅಡ್ಡಗಟ್ಟಿದನು. ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಡು ಎಂದು ಅವನು ಹಠ ಹಿಡಿದನು. ಚಂದ್ರಮತಿಯು, ಇಂದು ಕೊಡಗಳಿಗೆ ನೀರು ತುಂಬಿಸುವ ಮೊದಲೇ ನಿನಗೆ ಆಟವಾಡಲು ಏಕೆ ಮನಸ್ಸಾಯಿತು ಎಂದು ಕೇಳಿದಳು. ಅದು ನನ್ನ ಇಷ್ಟ, ಈಗ ಆಟ ಆಡ್ತೀಯೋ ಇಲ್ವೋ ಎಂದು ಕೃಷ್ಣನು ತನ್ನ ಕ್ಯಾಟರ್ ಬಿಲ್ಲನ್ನು ತಿರುಗಿಸುತ್ತಾ ಕೇಳಿದನು. ಆಟಕ್ಕೆ ಬರದಿದ್ದರೆ ನಿನ್ನ ಕೊಡಗಳನ್ನು ಒಡೆದು ಹಾಕುತ್ತೇನೆ ಎಂದು ಎಚ್ಚರಿಸಿದನು. ಕೃಷ್ಣನನ್ನು ಮೀರಿಸಿದ್ದೇನೆ ಎಂದು ಭಾವಿಸಿದ ಚಂದ್ರಮತಿ, ಕೃಷ್ಣ, ಇನ್ನು ನನಗೆ ತುಂಬಾ ಕೆಲಸವಿದೆ, ಆಟವಾಡಲು ಸಮಯವಿಲ್ಲ ಎಂದು ಹೇಳುತ್ತಾ ಯಮುನಾ ನದಿಯ ಕಡೆಗೆ ಹೋದಳು. ಅವಳು ನದಿಯ ದಡಕ್ಕೆ ಬಂದು ಒಂದು ಖಾಲಿ ಕೊಡವನ್ನು ಮೆಟ್ಟಿಲಿನ ಮೇಲೆ ಇಟ್ಟು ಮತ್ತೊಂದರಲ್ಲಿ ನೀರು ತುಂಬಲು ಆರಂಭಿಸಿದಳು. ಕೊಳದೊಳಗೆ ನೀರು ತುಂಬುವ ಶಬ್ದ ಕೇಳಿಸುತ್ತಿರುವಾಗಲೇ ಇನ್ನೊಂದು ಶಬ್ದವು ಅವಳ ಕಿವಿಗೆ ಬಿತ್ತು. ತನ್ನಲ್ಲೇ ನಗುತ್ತಾ ಕೃಷ್ಣನ ಕಲ್ಲು ಕೊಡಕ್ಕೆ ತಗುಲಿ ಅವನು ನಿರಾಶನಾಗುವುದನ್ನು ನೋಡಲು ಅವಳು ಕಾತರದಿಂದ ಕಾಯುತ್ತಿದ್ದಳು. ಅವಳು ನೀರು ತುಂಬಿದ ಕೊಡವನ್ನು ಜೋಪಾನವಾಗಿ ದಡದ ಮೇಲಿಟ್ಟು ನಂತರ ಮತ್ತೊಂದು ಖಾಲಿ ಕೊಡವನ್ನು ತೆಗೆದುಕೊಳ್ಳಲು ಕೈಚಾಚಿದಳು. ಆದರೆ ಅಲ್ಲಿ ಕೊಡವೇ ಇರಲಿಲ್ಲ. ಅವಳು ಹಿಂದಿರುಗಿ ನೋಡಿದಾಗ ಕೃಷ್ಣನು ಅವಳನ್ನು ನೋಡಿ ನಗುತ್ತಾ ನಿಂತಿದ್ದನು. ಕೊಡವನ್ನು ಒಡೆಯುವ ಬದಲು ಕೃಷ್ಣನು ಸಂಪೂರ್ಣ ಕೊಡವನ್ನೇ ಕಾಲಿನಿಂದ ಒದ್ದು ಯಮುನಾ ನದಿಗೆ ಉರುಳಿಸಿದನು. ಇದನ್ನು ಕಂಡು ಚಂದ್ರಮತಿ ಕೃಷ್ಣನನ್ನು ಪ್ರಶ್ನಿಸಲು ಹೋದಾಗ ಅವನು ನೀರು ತುಂಬಿಸಿದ್ದ ಇನ್ನೊಂದು ಕೊಡವನ್ನು ನದಿಗೆ ಒದ್ದು ಬಿಟ್ಟನು. ಚಂದ್ರಮತಿ ದುಃಖದಿಂದಿರುವುದನ್ನು ನೋಡಿ ಕೃಷ್ಣನು ಯಮುನಾ ನದಿಯ ಕಡೆಗೆ ನೋಡಲು ಹೇಳಿದನು. ಅವಳು ನದಿಯ ಕಡೆ ತಿರುಗಿ ನೋಡಿದಾಗ ಆ 2 ಕೊಡಗಳಿಂದ 2 ದಿವ್ಯ ರೂಪಗಳು ಹೊರಬಂದು ಆಕಾಶಕ್ಕೆ ಹೋಗುತ್ತಿರುವುದನ್ನು ಕಂಡಳು. ಇದನ್ನು ನೋಡಿ ಆಶ್ಚರ್ಯಗೊಂಡ ಚಂದ್ರಮತಿ, ಇದೆಂಥ ಮಾಯೆ ಎಂದು ಕೃಷ್ಣನನ್ನು ಕೇಳಿದಳು. ಕೃಷ್ಣನು ನಗುತ್ತಾ, ನಾನು ನಿನ್ನ ಕೊಡಗಳಿಗೆ ಮುಕ್ತಿ ನೀಡಿದ್ದೇನೆ ಎಂದು ಹೇಳಿದನು. ಚಂದ್ರಮತಿಯ ಕೊಡಗಳನ್ನು ಒಡೆಯುವ ಬದಲು ಕೃಷ್ಣನು ಅವುಗಳನ್ನು ಹುಟ್ಟು ಮತ್ತು ಸಾವು ಎಂಬ ಬಂಧನದಿಂದ ಬಿಡಿಸಿ ಮೋಕ್ಷವನ್ನು ನೀಡಿದ್ದನು. ಭಗವಂತನ ಸ್ಪರ್ಶ ಮತ್ತು ಅವನ ಇಚ್ಛೆಯಿಂದ ಆ ಸಾಮಾನ್ಯ ಕೊಡಗಳು ದಿವ್ಯವಾದವು. ಈ ದಿವ್ಯ ಲೀಲೆಯಿಂದ ಭಗವಂತನು ತನ್ನ ಭಕ್ತರ ವಸ್ತುಗಳಿಗೂ ಮುಕ್ತಿಯನ್ನು ನೀಡಬಲ್ಲನೆಂದು ತಿಳಿಯುತ್ತದೆ. ಇದೇ ಕೃಷ್ಣನು 55ನೆಯ ಧ್ರುವ ಎಂಬ ತಿರುನಾಮದಲ್ಲಿ ತಿರುಕ್ಕಣ್ಣಂಗುಡಿಯಲ್ಲಿ ವಸಿಷ್ಠರ ದಾಮೋದರ ಕೃಷ್ಣನ ಬೆಣ್ಣೆಯ ವಿಗ್ರಹವನ್ನು ನುಂಗಿ ಅವರಿಗೆ ದಾಮೋದರ ನಾರಾಯಣನಾಗಿ ದರ್ಶನ ನೀಡಿದನು. ಚಂದ್ರಮತಿಗೆ ಕೃಷ್ಣನ ನಿಜ ಸ್ವರೂಪ ತಿಳಿಯಿತು. ಅವಳ ಹೃದಯ ಆನಂದದಿಂದ ತುಂಬಿತು. ಆನಂದದಿಂದ ಅವಳು ಪ್ರತಿದಿನ ಕೃಷ್ಣನ ಇಚ್ಛೆಯಂತೆ ಅವನೊಂದಿಗೆ ಮನಸ್ಸಾರೆ ಕಣ್ಣಾ ಮುಚ್ಚಾಳೆ ಆಟಾಡುತ್ತಿದ್ದಳು. ಕೃಷಿ ಎಂದರೆ ಈ ಭೂಮಿ, ನಹ ಎಂದರೆ ಸಂತೋಷವನ್ನು ತರುವವನು ಎಂದು ಅರ್ಥ. ಭಗವಂತನು ಈ ಭೂಮಿಯ ಮೇಲೆ ಸಂತೋಷವನ್ನು ನೀಡಿ ಭಕ್ತರನ್ನು ಹರಸಲು ಅವತರಿಸಿರುವುದರಿಂದ ಅವನಿಗೆ ಕೃಷ್ಣ ಎಂಬ ತಿರುನಾಮವಿದೆ. ಗೋಕುಲದಲ್ಲಿ ಕೃಷ್ಣನು ಆಡಿದ ಬಾಲಲೀಲೆಗಳು ಇಂದಿಗೂ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತದೆ. ನಾವು ಪ್ರತಿದಿನ ಭಕ್ತಿಭಾವದಿಂದ ಕೃಷ್ಣಾಯ ನಮಃ ಎಂದು ಜಪಿಸಿದರೆ ಆ ಭಗವಂತನ ಅನುಗ್ರಹದಿಂದ ನಮ್ಮ ಜೀವನವು ಸುಖ, ಶಾಂತಿ ಮತ್ತು ಆನಂದದಿಂದ ಪರಿಪೂರ್ಣವಾಗುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.